ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ರಾಜ್ಯದಲ್ಲಿ ಮಳೆ ಕೈಕೊಟ್ಟಿದೆ. ಹೀಗಾಗಿ ಅನೇಕ ತಾಲೂಕುಗಳಲ್ಲಿ ಬರದ ಛಾಯೆ ಆವರಿಸಿದೆ. ನಮ್ಮ ರಾಜ್ಯದಲ್ಲಿ ಒಟ್ಟು 101 ತಾಲೂಕುಗಳನ್ನು ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಈ ಘೋಷಣೆಯನ್ನು ಮಾಡಿದ್ದಾರೆ. 101 ತಾಲೂಕುಗಳು ಬರಪೀಡಿತ ತಾಲೂಕುಗಳಾಗಿದ್ದಾರೆ. ಮಳೆ ಇಲ್ಲ, ಮಳೆಯಿಂದ ಅನೇಕ ಜಿಲ್ಲೆಗಳಲ್ಲಿ ಬರದ ತಾಂಡವಾಡ್ತಾ ಇದೆ. 101 ತಾಲೂಕು ಈಗ ಬರಪೀಡಿತ ತಾಲೂಕುಗಳು. ಸಚಿವರು ಜಿಲ್ಲಾಧಿಕಾರಿಗಳು ಕೊಟ್ಟಿರುವ ವರದಿಯನ್ನು ಆಧರಿಸಿ ಈ 101 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳು ಅಂತ ಘೋಷಣೆ ಮಾಡಲಾಗಿದೆ. ಈಗ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ಅದರ ಪ್ರಕಾರ ವರದಿ ಕೊಟ್ಟಿದ್ದಾರೆ. ಎರಡನ್ನೂ ಕೂಡ ನಾವು ಪರಿಗಣಿಸಿದ್ದೇವೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಈ 101 ತಾಲೂಕಿನ ಜೊತೆಯಲ್ಲಿ ಐ ರಿಪೀಟ್ 15 ದಿವಸಕ್ಕೊಮ್ಮೆ ರಿವ್ಯೂ ಮಾಡ್ತೀವಿ. ಯಾವ್ಯಾವ ತಾಲೂಕುಗಳು ಮತ್ತೆ ಕ್ವಾಲಿಫೈ ಆಗ್ತವೆ ಆ ತಾಲೂಕನ್ನು ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಯಾಕೆಂದರೆ ಕೆಲವ್ರಿಗೆ ಏನಾಗಿದೆ, ಈಗ ನಮ್ಮ ತಾಲೂಕು ಡಿಕ್ಲೇರ್ ಆಗಿಲ್ಲ, ನಮ್ಮ ತಾಲೂಕು ಆಗಿಲ್ಲ ಅನ್ನೋ ಇದು ಬರುತ್ತೆ. ಅದಕ್ಕೆ ಅವರಿಗೆ ಅನುಮಾನ ಬೇಡ, ಎವ್ಯಾಲ್ಯೂಯೇಟ್ ಮಾಡಿದ ಹಾಗೆ ನಾವು ಅದನ್ನು ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಇದೆಲ್ಲ ಆಗಿದೆಯಲ್ಲ, ಈ ತಿಂಗಳ ಕೊನೆಯೊಳಗಾಗಿ ಕೇಂದ್ರ ಸರ್ಕಾರಕ್ಕೆ ಮೆಮೊರ್ಯಾಂಡಮನ್ನು ಫಾರ್ ದಿ ಅಸಿಸ್ಟೆನ್ಸ್ ನಾವು ಸಬ್ಮಿಟ್ ಮಾಡ್ತೀವಿ. ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಸಾಮಾನ್ಯವಾಗಿ ಗೃಹ ಸಚಿವರಿಗೆ ಮತ್ತು ಕೃಷಿ ಸಚಿವರಿಗೆ ನಾವು ಭೇಟಿ ಮಾಡಿ ಅವರಿಗೆ ಕೊಡ್ತೇವೆ. ಗೃಹ ಸಚಿವರ ಅಡಿಯಲ್ಲೇ ಬರುತ್ತೆ ಇದು, ಯಾವುದು SDRF, NDRF ಇವೆಲ್ಲ. ಹಾಗಾಗಿ ನಾವು ಆ ಅಸಿಸ್ಟೆನ್ಸನ್ನು ಕೇಳೋದಕ್ಕೆ ಮೆಮೊರ್ಯಾಂಡಮ್ ಕೊಡ್ತೇವೆ. ನನ್ನ ಮನವಿ ಏನು ಅಂತಂದರೆ, ಕೇಂದ್ರ ಸರ್ಕಾರಕ್ಕೆ ಕಳೆದ ವರ್ಷ 3,500 ಕೋಟಿ ರೂಪಾಯಿನ ನಾವು ಅಂತಿಮವಾಗಿ ಅವರು ಹೇಳಿದರು, ನಾವು ನಮಗೆ ಕೊಡಲೇ ಇಲ್ಲ, ಕೊನೆಗೂ ಕೊಡಲಿಲ್ಲ. ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿದೋ, ಅದಕ್ಕೂ ಅವರು ಪರಿಗಣಿಸ್